ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಸಾರ್ವತ್ರಿಕ ಚುನಾವಣೆ, ವಿಧಾನಸಭೆ ಚುನಾವಣೆ ಬರಾಕತ್ತಾವ್ರಲ್ಲ ಈಗ. ಅದರ ಸಲುವಾಗಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದವರ ಯಾವ ಒಂದು ರಣತಂತ್ರ ಹೆಣದಾರ ಅನ್ನೋದ ಈಗ ನಿಮ್ಮ ಮುಂದೆ ಒಂದು ಗುಪ್ತ ವರದಿ ಹೇಳಾಕತ್ತನು. ಇದು ದೆಹಲಿದಿಂದ ಬಂದಂಥ ಗುಪ್ತ ವರದಿ. ಇದನ್ನು ಬಹಳ ಕುತೂಹಲದಿಂದ ಕೇಳ್ರಿ. 3 ನಿಮಿಷ ಐತಿ. ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಯಾವುದೇ ಪರಿಸ್ಥಿತಿಯಲ್ಲಿ ಶತಾಯಗತಾಯ 140 ಸೀಟನ್ನು ಕಬ್ಜಾ ಮಾಡಬೇಕು. 140 ಸೀಟನ್ನು ಕಬ್ಜಾ ಮಾಡಿ ಸುಭದ್ರ 5 ವರ್ಷದ ಸರ್ಕಾರವನ್ನು ರಚನೆ ಮಾಡಬೇಕಾಕೈತಿ. 5 ವರ್ಷ ಸರ್ಕಾರ ರಚನೆ ಮಾಡಿದ ಮೇಲೆ 4 ಗ್ಯಾರಂಟಿಯನ್ನು ಏನು ಅನೌನ್ಸ್ ಮಾಡ್ಯಾರಲ್ಲ, 200 ಯೂನಿಟ್ ಕರೆಂಟ್ ಫ್ರೀ, ಆಹಾರ ಧಾನ್ಯದ 10 kg ಫ್ರೀ, ನಿರುದ್ಯೋಗಿಗಳಿಗೆ ಭತ್ಯೆ ಫ್ರೀ, ನೀರು ಇತ್ಯಾದಿ ಅನೇಕ ಸಾಲ ಸೌಲಭ್ಯದ ಅನೇಕ ಉಪಯೋಗಗಳನ್ನು ಜನರಿಗೆ ಮುಟ್ಟಬೇಕು. ಅದರ ಸಲುವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಸ್ಟಾರ್ ಕಂಪೇನರ್ ಆಗಿ ಕೆಲಸ ಮಾಡ್ತಾರ, ಅದರ ಸಲುವಾಗಿ 224 ಕ್ಷೇತ್ರಕ್ಕೆ ಈಗ ದೆಹಲಿಯಿಂದ ನೇರವಾಗಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ನೇತೃತ್ವ ವಹಿಸಾಕತ್ತಾಳ್ರಿ. ಈ ಹೆಣ್ಮಗಳ ಯಾವಾಗ ನಾಯಕಿ ಕಾರ್ಯಕ್ರಮ ಆತ ಬೆಂಗಳೂರಾಗ ಲಕ್ಷಾಂತರ ಹೆಣ್ಮಕ್ಳು ಸೇರಿದ್ರು. ಆ ಲಕ್ಷಾಂತರ ಹೆಣ್ಮಕ್ಳು ಸೇರಿದ ತಕ್ಷಣ ಆಕೆಗೆ ಕರೆಕ್ಟಾಗಿ ಸಾವಿರಾರು ಪತ್ರಗಳನ್ನ ಬರೆದರು. ಕರ್ನಾಟಕ ರಾಜ್ಯದ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನಾದರೂ ಪ್ರಿಯಾಂಕಾ ಗಾಂಧಿ ವಾದ್ರಾ ಏನಾದರೂ ಜವಾಬ್ದಾರಿ ವಹಿಸಿದರೆ ಮಾತ್ರ 140ಕ್ಕಿಂತ ಹೆಚ್ಚು ಸೀಟು ಕರ್ನಾಟಕ ಕಾಂಗ್ರೆಸ್ದಲ್ಲಿ ಜೈಬೇರಿ ಬಾರಿಸ್ತೈತೆ ಅಂತ ಹೇಳಿ ಅದಕ್ಕೊಂದು ಸ್ಪಷ್ಟ ಉದಾಹರಣೆ ಇದೆ ಪ್ರಿಯಾಂಕಾ ಗಾಂಧಿ ವಾದ್ರಾ. ಈಗ ಪ್ರಿಯಾಂಕಾ ಗಾಂಧಿ ವಾದ್ರಾನ್ ಜೊತೆ ಸಾಥ್ ಕೊಡ್ಬೇಕಿರಲ್ಲ ಕರ್ನಾಟಕದಿಂದ. ಅದರ ಸಲುವಾಗಿ ದೆಹಲಿದವ್ರು ಏನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಯಾರ ನೋಡ್ರಿ. ಎಂಥ ಅದ್ಭುತ ಸುದ್ದಿ ಐತಿ. ಕಾಕಾಗ ಹೆಂಗೆ ಸಿಗತೈತಿ ಸುದ್ದಿ ಅಂತ ನೀವು ತಿಳಿದಿರ್ಬೇಕು. ಅದರ ಸಲುವಾಗಿ ಕರ್ನಾಟಕ ರಾಜ್ಯದಲ್ಲಿ 2ನೇ ಪ್ರಿಯಾಂಕಾ ಗಾಂಧಿ ವಾದ್ರಾ ಅಂದ್ರೂ ಕಡಿಮೆ ಅಲ್ಲ. ಆಕೆಗೆ ಇವತ್ತು ಮನೆ ಹಾಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಜೊತೆ ವೀಣಾ ಕಾಶಪ್ಪನವರನ್ನ 224 ಕ್ಷೇತ್ರದಾಗ ಪ್ರತಿ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಒಂದು ಸಾರಥಿಯನ್ನು ನೇಮಕ ಮಾಡ್ಯಾರ. ಅವ್ರದೇ ಆದಂಥ ವಾಹನ. ಆ ವಾಹನ ಬಹಳ ಅದ್ಭುತ ಇರ್ತೈತ್ರಿ. ಮೈಸೂರದಿಂದ ಹೊರಗೆ ಬಿತ್ತಂದ್ರೆ ಬೀದರ್ವರೆಗೆ ಕೊನೆಗೊಳ್ತೈತಿ. ಪ್ರತಿ ಕ್ಷೇತ್ರದಾಗ ಮಹಿಳೆಯರಿಗೆ ಆಗುತ್ತಿರುವ ತೊಂದರೆ, ಮಹಿಳೆಯರಿಗೆ ಇಂತಿಷ್ಟು ಮೀಸಲಾತಿ, ಮಹಿಳಾ ಸಬಲೀಕರಣ ಯೋಜನೆ, ಮಹಿಳೆಯರು ಆರ್ಥಿಕ ಸ್ಥಿತಿಯಿಂದ ಮುಂದೆ ಹೆಂಗೆ ಬರಬೇಕು, ಯಾವ ರೀತಿ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಬತ್ತಂದ್ರೆ ಮಹಿಳೆಯರಿಗೆ ಏನೇನು ಪ್ರಯೋಜನಗಳನ್ನು ಮಾಡಿಕೊಡ್ತೇವಿ, ಏನೇನು ಉಪಯೋಗಗಳನ್ನ ಮಾಡಿಕೊಡ್ತೇವಿ ಅಂಥೇಳಿ ತಿಳಿದು ಈಗ ಕರ್ನಾಟಕ ರಾಜ್ಯಕ್ಕೆ ಪ್ರಿಯಾಂಕಾ ಗಾಂಧಿ ವಾದ್ರಾ 224 ಕ್ಷೇತ್ರದ ಉಸ್ತುವಾರಿ ವಹಿಸಾಕತ್ತಾರ. ಅದರ ಸಾರಥಿಯನ್ನ ಕರ್ನಾಟಕದಿಂದ ವೀಣಾ ಕಾಶಪ್ಪನವರನ್ನ ವಹಿಸಾಕತ್ತಾರ್ರಿ. ವೀಣಾ ಕಾಶಪ್ಪನವ್ರಂದ್ರೆ ಗೊತ್ತಾಗ್ತಿರ್ಬೇಕಿರಲ್ಲ, ಉತ್ತರ ಕರ್ನಾಟಕದ ಒಂದು ಸ್ಟಾರ್ ಕಂಪೇನರ್. ನಾವು ಅನೇಕ ಬಾರಿ ಹೇಳಿದ್ದೀವಿ ವೀಣಾ ಕಾಶಪ್ಪನವರ ಮಿನುಗುತ್ತಾರೆ ಅಂಥೇಳಿ. ವೀಣಾ ಕಾಶಪ್ಪನವರ ಲಕ್ಷಾಂತರ ಫಾಲೋವರ್, ಕೋಟ್ಯಾಂತರ ಅಭಿಮಾನಿಗಳದಾರ. ವೀಣಾ ಕಾಶಪ್ಪನವರ ಸ್ವಾಭಿಮಾನ ಕುಟುಂಬದಿಂದ ಬಂದಂಥ ಹೆಣ್ಮಗಳು, ಯಾವುದೇ ದ್ವೇಷ ರಾಜಕಾರಣ ಮಾಡಲಾರದಂಥ ವ್ಯಕ್ತಿ ಮತ್ತು ಯಾರದೇ ಜಾತಿ ಧರ್ಮ ಯಾವುದೇ ಅವಹೇಳನ ಮಾಡಿ ಯಾರದೋ ಮನಸ್ಸನ್ನು ನೋವು ಮಾಡಲಾರದಂಥ ಈ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಅದ್ಭುತ ಮಹಿಳೆ. ನೀವು ವೀಣಾ ಕಾಶಪ್ಪನವರ ಸ್ಟೋರಿ ನಾ ಮಾಡಿದ್ದ ಹಿಂದಿನ ವಿಡಿಯೋಗಳನ್ನು ತೆಗೆದು ನೋಡ್ರಿ, ಸವಿಸ್ತಾರವಾದ ಮಾಹಿತಿ ಸಿಗುತ್ತೈತೆ. ಸ್ವಾಭಿಮಾನ ಕುಟುಂಬದವಳು, ಒಳ್ಳೆಯ ಮನೆತನದವಳು, ಕರ್ನಾಟಕ ರಾಜ್ಯದ ಪ್ರತಿ ಕ್ಷೇತ್ರದಲ್ಲಿ ಚಿರಪರಿಚಿತಳು. ಯಾವ ಕ್ಷೇತ್ರಕ್ಕೂ ಹೋದರೂ ಸಹಿತ ವೀಣಾ ಕಾಶಪ್ಪನವರು ಎಲ್ಲಿ ಪ್ರಚಾರ ಮಾಡ್ತಾಳ ಅಲ್ಲಿ 15ರಿಂದ 20 ಸಾವಿರ ಓಟು ಕಟ್ಟಿಟ್ಟ ಬುತ್ತಿ. ಯಾಕೆ ಓಟಿಟ್ಟು ಕೊಟ್ಟಿಟ್ಟು ಬುತ್ತಿರಿ? ಮಹಿಳೆಯರ ಪರವಾಗಿ, ಮಹಿಳೆಯರ ಸಲುವಾಗಿ ಯಾವಾಗಲೂ ವಕಾಲತ್ತು ವಹಿಸಿಕೊಂಡು ಬಂದಂಥ ಈ ಅದ್ಭುತ ಮಹಿಳೆ ವೀಣಾ ಕಾಶಪ್ಪನವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ 5 ಲಕ್ಷಕ್ಕಿಂತಲೂ ಹೆಚ್ಚು ಮತ ಪಡೆದು 2ನೇ ಸ್ಥಾನದಲ್ಲಿ ಬಂದಳು. ಅದು ಮೋದಿಯವರ ಪ್ರಭಾವ, ಮೋದಿಯವರ ಗಾಳಿ ಇದ್ದಾಗೂ ಸಹಿತ ಪೈಪೋಟಿ ಮಾಡಿ 5 ಲಕ್ಷಕ್ಕಿಂತಲೂ ಹೆಚ್ಚು ಮತ ತೆಗೆದುಕೊಂಡವಳು. ಈಗ ತಕ್ಷಣ ಬಾಗಲಕೋಟೆ ಟಿಕೆಟ್ ಅನೌನ್ಸ್ ಮಾಡಲಿ ಕರ್ನಾಟಕ ಹೈಕಮಾಂಡ್ KPCC ಅವರು, ಸುರ್ಜೇವಾಲಾ ಅವರು, ನೀವು ತಕ್ಷಣ ಈಗ ಬಾಗಲಕೋಟೆಗೆ ಅನೌನ್ಸ್ ಮಾಡ್ರಿ. 50,000 ಲೀಡದಿಂದ ಬರ್ತಾಳೆ ಈ ಹೆಣ್ಮಗಳು. ಈ ಹೆಣ್ಮಗಳ ಬಗ್ಗೆ ಅನೇಕ ಬಾಗಲಕೋಟೆ ಜನತೆ ಎಷ್ಟೊಂದು ಪ್ರೀತಿ ವಿಶ್ವಾಸವಿಟ್ಟಾರ. ಎಂತೆಂಥ ಗುಡಿಸಲು ಮನೆಗಳಿಗೆ ಹೋಗಿ ಶಿಕ್ಷಣ ಕಲಿತು ಉನ್ನತ ವ್ಯಾಸಂಗ ಮಾಡಿದ ಹೆಣ್ಮಗಳಿಗೆ ಹೋಗಿ ಸತ್ಕಾರ ಮಾಡಿದಂಥ ಈ ಮಹಿಳೆ ಆ ಗುಡಿಸಿನಲ್ಲಿ ಸಹಿತ ಇಷ್ಟು ಶ್ರೀಮಂತಿಕೆ ಇದ್ದರೂ ಸಹಿತ ಯಾವುದೇ ಭೇದ ಭಾವವಿಲ್ಲದೆ ಅಲ್ಲಿ ಊಟ ಸಹಿತ ಮಾಡಿದ್ದನು ಅನೇಕ ದೃಶ್ಯಗಳನ್ನು ನಾನು ನಿಮಗೆ ಹಾಕಿದ್ದೀನಿ.
ಈಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನೇಕ AICC ಹೈಕಮಾಂಡದ ಉನ್ನತ ಮಟ್ಟದ ಕಾಂಗ್ರೆಸ್ ನಾಯಕರ ಜೊತೆ ಒಡನಾಡಿ ಸಂಬಂಧ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಜೊತೆ ನೇರವಾಗಿ ದೂರವಾಣಿ ಸಂಭಾಷಣೆ ಮುಖಾಂತರ ಮಾತನಾಡುವ ಇದೇ ವೀಣಾ ಕಾಶಪ್ಪನವರು ಗೋವಾದಲ್ಲಿಯೂ ಇನ್ಚಾರ್ಜ್ ಕೊಟ್ಟಾಗ ಅನೇಕರು ಅಲ್ಲಿ ಶಾಸಕರಾಗಿ ಆಯ್ಕೆಯಾದರು. ಆದರೆ ವಾಮ ಮಾರ್ಗದಿಂದ ಅಲ್ಲಿ ಸರ್ಕಾರವನ್ನು ಕಸಿದು ಮತ್ತೊಂದು ಸರ್ಕಾರ ರಚನೆ ಮಾಡಲಾಯಿತು. ಅದರ ಬಗ್ಗೆ ಯಾವ್ಯಾವ ರಾಜ್ಯದಲ್ಲಿ ಏನೇನು ಮಾಡಾಯಿತು ಅದನ್ನೆಲ್ಲ ಸವಿಸ್ತಾರವಾದ ಮಾಹಿತಿ ಹಾಕಿದ್ದೀನಿ. ಈಗ ವೀಣಾ ಕಾಶಪ್ಪನವರು ಕರ್ನಾಟಕ ರಾಜ್ಯದ ಮೆನುಗುತ್ತಾರೆ. ಸ್ಟಾರ್ ಕಂಪೇನರ್ ಪ್ರಿಯಾಂಕಾ ಗಾಂಧಿ ಜೊತೆ ಸಾಥ್ ಕೊಟ್ಟು ರಾಜ್ಯಾದ್ಯಂತ ಈಗ ಕನಿಷ್ಠ 140ಕ್ಕಿಂತಲೂ ಹೆಚ್ಚಾಗಿ ಶೀಟುಗಳನ್ನು ತರುವಲ್ಲಿ ಪ್ರಿಯಾಂಕಾ ಗಾಂಧಿ ಜೊತೆ ಸಾಥ್ ಕೊಡಾಕ ಹೊಂಟಾಳ ಉತ್ತರ ಕರ್ನಾಟಕದ ಸೊಸೆ, ದಕ್ಷಿಣ ಕರ್ನಾಟಕದ ಮಗಳು ವೀಣಾ ಕಾಶಪ್ಪನವರು ಯಾರ್ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ, ಯಾರ ಜೊತೆ ಒಡನಾಟಿ ಸಂಬಂಧ ಐತಿ, ರಾಜಕೀಯ ಜೊತೆ ಎಂತೆಂಥ ಒಳ್ಳೊಳ್ಳೆಯ ಸಂಬಂಧಗಳನ್ನು ಈ ಮಹಾನ್ ಮಹಿಳೆ ಆಂಜನಾದ್ರಿ ಬೆಟ್ಟದಲ್ಲಿಯೂ ಸಹಿತ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ರಾಜ್ಯಾದ್ಯಂತ ಇದೇ ಪಂಚಮಸಾಲಿಯ ಹೋರಾಟದಲ್ಲಿಯೂ ಪಾದಯಾತ್ರೆ ಮುಖಾಂತರ ರಾಜ್ಯದಲ್ಲಿಯೂ ಮಿಂಚಿನ ಸಂಚಾರ ಮಾಡಿದಂಥ ವೀಣಾ ಕಾಶಪ್ಪನವರು ಯಾರ್ಯಾರ ಜೊತೆ ಏನೇನು ಅವರ ಒಡನಾಟಿ ರಾಜಕೀಯ ಸಂಬಂಧಗಳನ್ನು ದೃಶ್ಯಗಳು ತೋರಿಸ್ಬೇಕಲ್ರಿ. ಕಡಕ ಕಾಕ ಕರ್ನಾಟಕದ 224 ಕ್ಷೇತ್ರದ ಪ್ರತಿಯೊಂದು ಮಾಹಿತಿ ಕೊಟ್ಟಾನ. ವೀಣಾ ಕಾಶಪ್ಪನವ್ರದ ಬಂಗಾರಪೇಟೆ ಹಿಡ್ಕೊಂಡು ಮೈಸೂರು, ಚಾಮರಾಜನಗರ, ಬೀದರ್, ಔರಾದದಿಂದ ಹಿಡಿದು ಹುಮನಾಬಾದವರೆಗೆ, ಗುರುಮಿಟ್ಕಲ್, ಯಾದಗಿರಿಯಲ್ಲಿಯೂ ಸಹಿತ ಇದೇ ವೀಣಾ ಕಾಶಪ್ಪನವರ ಲಕ್ಷಾಂತರ ಅಭಿಮಾನಿಗಳು ಅದಾರ. ಈಗ ವೀಣಾ ಕಾಶಪ್ಪನವ್ರಿಗೆ KPCC ಅವರು ತಕ್ಷಣ ಯಾವುದಾದ್ರೂ ಒಂದು ಉನ್ನತ ಹುದ್ದೆ ಕೊಟ್ಟರೂ ಸಹಿತ ಆಗಬಹುದಿತ್ತು. ಆದರೆ ಇದೇ ಬಾಗಲಕೋಟದಲ್ಲಿ ಟಿಕೆಟ್ ಕೊಟ್ಟು ಆರಿಸಿ ತರುವಲ್ಲಿ ಮೀನಾಮೇಷಿ ಎಣಿಸಿದ್ರಿ. ಆರಿಸಿ ಬರುವುದು ವೀಣಾ ಕಾಶಪ್ಪನವ್ರು ಖಚಿತ. ಆದರೂ ಟಿಕೆಟ್ ಕೊಡಕ್ಕೆ ನೀವೇನು ಹಿಂದೆ ಮುಂದೆ ನೋಡಕತ್ತೀರಿ. ಅದನ್ನು ಕೇಂದ್ರ ಹೈಕಮಾಂಡ್ ಭಾಳ ಗಮನ ಹರಿಸೈತ್ರಿ. ಕೇಂದ್ರ ಹೈಕಮಾಂಡ್ ನೇರವಾಗಿ ಈಗ ಪ್ರಿಯಾಂಕಾ ಗಾಂಧಿ ಜೊತೆ ಕರ್ನಾಟಕ ರಾಜ್ಯಾದ್ಯಂತ ಕಾಂಗ್ರೆಸ್ಸಕ್ಕೆ ಶಕ್ತಿ, ಬಿಗ್ ವಿಟಾಮಿನ್, ಮಲ್ಟಿ ವಿಟಾಮಿನ್ ಕೊಡಲಿಕ್ಕೆ ಅಖಾಡಕ್ಕೆ ಇಳಿದಾಳ ವೀಣಾ ಕಾಶಪ್ಪನವ್ರು. ಹಂಗಾರ ವೀಣಾ ಕಾಶಪ್ಪನವ್ರ ದೃಶ್ಯಗಳನ್ನು ತೋರಿಸಬೇಕಲ್ರಿ. ಹಾಗಾದ್ರೆ ಕಡಕ ಕಾಕನ ಜವಾರಿ ಚಾನಲ್ ವೀಣಾ ಕಾಶಪ್ಪನವರು ಕರ್ನಾಟಕ ರಾಜ್ಯಾದ್ಯಂತ ಇರುವ ಅಭಿಮಾನಿ ಬಳಗ ಏನು ನಿಮ್ಮ ಅನಿಸಿಕೆ ಅದಾವ ನೇರವಾಗಿ ನನಗೆ ತಿಳಿಸ್ರಿ. ವೀಣಾ ಕಾಶಪ್ಪನವ್ರ ಬಗ್ಗೆ ಏನು ಅಭಿಪ್ರಾಯ ಅದಾವ ನನ್ನ ಜೊತೆ ಹಂಚ್ಕೋರಿ. ಹಾಗಾದ್ರೆ ನಂಬರ್ 1 ಚಾನಲ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ. ಈ ಯೂಟ್ಯೂಬ್ದಾಗ ಗಂಟಿ ಹೊಡಿರಿ, ಅಲ್ಲಿಯೂ ಸಬ್ಸ್ಕ್ರೈಬ್ ಆಕೈತಿ. ಮತ್ತು ನನಗೆ ಒಳ್ಳೊಳ್ಳೆ ಸುದ್ದಿ ಹೇಳಾಕ ಶಕ್ತಿ ಬರ್ತೈತಿ. ಹಾಗಾದ್ರೆ ಕರ್ನಾಟಕದ ಈ ಅದ್ಭುತ ಮಹಿಳೆ ಬಗ್ಗೆ ಏನು ಅಭಿಪ್ರಾಯ ಹಂಚ್ಕೋತೀರಿ. ಮತ್ತು ಕಡಕ ಸುದ್ದಿ ಮತ್ತೊಂದು ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.